ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲ್ ಬ್ಲಾಗ್ಸ್. ಯಾರಾದರೂ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ನೆನ್ನೆ ಫುಲ್ಲು ಬಾಬಾಯಿನ ಜಲ್ದಿ ಆಯಿತು. ಇವತ್ತು ಆರತಿ ಇದೆ. ಇವತ್ತು ನೈಟ್ ಎಲ್ಲ ಫುಲ್ಲು ಆರತಿನೇ ಇದೆ. ಅದಕ್ಕೆ ಇವತ್ತು ಆರತಿಗೆ ದೇವರಿಗೆ ಡೆಕೋರೇಷನ್ ಮಾಡೋಕ್ಕೆ ದೇವ್ರದ್ದು ಒಡವೆ ಇದೆಯಲ್ಲ, ದೇವ್ರದ್ದು ಒಡವೆ ತೊಗೊಂಬರೋಕ್ಕೆ ಇವಾಗ ಚೌಡಂಗುಡಿ ಐನೋರೆಲ್ಲ ಇಲ್ಲಿ ಬಂದಿದ್ದಾರೆ. ನಮ್ಮೂರು ಚೌಡೇಶ್ವರಿ ದೇವಿದು ಒಡವೆ ಇದೆಯಲ್ಲ, ಆ ಒಡವೆಗೆ 800 ವರ್ಷ ಇತಿಹಾಸ ಇದೆ. ಅದನ್ನು ಹೊರಗಡೆ ತೆಗಿಬೇಕಾದ್ರೆ ಕನ್ವೀನಿಯರ್ ಇರ್ತಾರೆ. ಆ ಹಬ್ಬದ ಉಸ್ತುವಾರಿ ಎಲ್ಲ ಕನ್ವೀನಿಯರೇ ತೊಗೊಂಡಿರೋದು. 5 ವರ್ಷಕ್ಕೊಂದ್ಸಲಿ ಚೇಂಜ್ ಆಗ್ತಾ ಇರ್ತಾರೆ. ಮತ್ತು ತಹಶೀಲ್ದಾರ್ ಇರ್ತಾರಲ್ಲ, ಅವ್ರು ಬರ್ತಾರೆ. ಮತ್ತು ನಮ್ಮೂರು ಚೌಡೇಶ್ವರಿ ದೇವಸ್ಥಾನ ಇದೆಯಲ್ಲ, ಅದು ಮುಜರಾಯಿ ಆಗಿದೆ, ಎಲ್ಲ ಗೌರ್ಮೆಂಟೇ ನಡೆಸೋದು. ಅದು ವರ್ಷಕ್ಕೊಂದು ದಿವಸ ಅಲ್ಲಿ ಒಡವೆ ತೆಗೆಯೋದು. ಅದು ಆರತಿ ದಿವಸ ಮಾತ್ರ ತೆಗೆಯೋದು. ಆರತಿ ದಿವಸ ತೆಗೆದು ಮತ್ತು ತಿರ್ಗಾ ಕೊಂಡಾದ 2 ದಿವಸಕ್ಕೆ ತಿರ್ಗಾ ವಾಪಸ್ ಇಟ್ಬಿಡ್ತಾರೆ. ನೋಡಿ, ತೊಗೊಂಡು ಹೋಗ್ತಾಯಿದ್ದಾರೆ. ಇವತ್ತು ಫುಲ್ಲು ನೈಟು ಫುಲ್ಲು ಚಿನ್ನದಲ್ಲೇ ಅಲಂಕಾರ ಮಾಡೋದು. ಅದೆಲ್ಲ ಚಿನ್ನದ ಒಡವೆ ಫುಲ್ಲು ಚೌಡೇಶ್ವರಿ ದೇವಿ ಇದೆ. ಮತ್ತು ಕೈಯಲ್ಲಿ ಒಂದು ಕಲಶ ಥರ ಇಟ್ಕೊಂಡಿದ್ದಾರಲ್ಲ, ಅದು ತೇರ್ದು. ತೇರ ಮೇಲೆ ತೇರು ಎಳಿತಾರಲ್ಲ, ಬ್ರಹ್ಮರಥೋತ್ಸವ ಮಾಡ್ತಾರಲ್ಲ, ಕೊಂಡಾದ ನೆಕ್ಸ್ಟ್ ಡೇ ಅವಾಗ ಹಾಕ್ತಾರೆ. ಇವಾಗ ನೋಡಿ, ತಿರ್ಗಾ ವಾಪಸ್ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಫುಲ್ ನೀಟಾಗಿ ಅಲಂಕಾರ ಮಾಡೋಕ್ಕೆ. ನೀವು ನೋಡ್ಬೋದು ಇವಾಗ ದೇವಸ್ಥಾನನ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಫುಲ್ಲು ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಾಯಿದೆ. ಇದು ಎಲ್ಲ ಕಡಕ್ಲಿಗೆ ಗ್ರಾಮದವ್ರು ಮಾಡ್ತಾ ಇರೋದು. ನೋಡಿ, ಫುಲ್ ನೀಟಾಗಿ ಡೆಕೋರೇಷನ್ ಇವಾಗೆಲ್ಲ ಒಳಗಡೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸಂಜೆ ಎಲ್ಲ ಫುಲ್ ಆರತಿ ಬರುತ್ತಲ್ಲ, ಅದಕ್ಕೆ. ನೋಡಿ, ಇವತ್ತು ಆರತಿ ದಿವಸ ಚೌಡೇಶ್ವರಿನ ಎತ್ತಾರಲ್ಲ, ಅದಕ್ಕೆ ಎತ್ತಿಕಿರ್ತಾರೆ. ನೋಡಿ, ಅದಕ್ಕೆ ಇವತ್ತು ತೆಗ್ದುಬಿಟ್ಟು ಅಲ್ಲಿ ಹಳೆಕಲ್ಲು ಬಾವಿ ಇದೆಯಲ್ಲ, ಬರಮನ್ ಬೆಳ್ಳಿ ಕರಗತ್ತಾಗಲ್ಲ, ಕಂಬಸ್ಥಾಪನೆ ದಿನ ಅಲ್ಲ ಬಿಟ್ಟು ನೀಟಾಗಿ ತೊಳ್ಕೊಂಡು, ಮತ್ತು ಹಾಗೆ ಗುಡ್ರನ್ನು ಅಲ್ಲೇ ಸ್ನಾನ ಮಾಡಿಕೊಂಡು ತಂದಿದ್ದಾರೆ. ಇವಾಗ ತಿರ್ಗಾ ಅಲಂಕಾರ ಮಾಡ್ತಾರೆ ಫುಲ್ಲು. ಇವಾಗ ನೋಡಿ ಫ್ರೆಂಡ್ಸ್, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಡೆಸಲ್ಲ ಇರ್ತಿ ಉಜ್ಜನಿಗೆ ಬರ್ತಾಯಿದೆ. ನೋಡಿ, ಇವಾಗ ಆಲ್ರೆಡಿ ಇದು ಮಾಡ್ತಿದ್ದಾರೆ, ಬರ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೋಗ್ತಾಯಿದ್ದೀನಿ ನೋಡೋಕ್ಕೆ. ಮಾಡ್ತೀವಿ ಅಲ್ಲಿ ಲೈಟಿಂಗ್ಸ್ ಮಾಡ್ಬೋದು ನನ್ನಿಂದ ಹೇಗಿದೆ ಅಂತ. ನೋಡಿ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಡೆಸಲ್ಲ ಇರ್ತಿ ಬರ್ತಾಯಿದೆ ಉಜ್ಜಿನಿಗೆ. ನೋಡ್ಬೋದು ನೀವು ದೇವಸ್ಥಾನ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇವತ್ತು ನೈಟೇ ಬಂದು ಕೊಂಡ ಬಗಿತಾರೆ. ಮಿಡ್ ನೈಟ್ ಬಂದುಬಿಟ್ಟು ಕೊಂಡ ಬಗ್ಬಿಟ್ಟು ಹೋಗ್ತಾರೆ. ನಾಳೆ ಫುಲ್ಲು ಕೊಂಡೋದೆ. ಇಷ್ಟೊತ್ತು ಆಲ್ರೆಡಿ ಕೊಂಡ ಉರಿತಾ ಇರುತ್ತಿಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ನಿರ್ಸಲೆ ಆರತಿ ಬರ್ತಾಯಿದೆ. ಅದಕ್ಕೆ ಇವಾಗ ನೋಡಿ, ನಿಮ್ಮ ಕಳಿಸ್ತಾ ಇರ್ಬೋದು ಪಟಾಕಿ ಸೌಂಡು. ಅದಕ್ಕೆ ನಾನು ಹೋಗ್ತಾಯಿದ್ದೀನಿ ಇವಾಗ. ನಮ್ಮ ಮಂಚಮ್ಮ ಅಂತ ದೇವಸ್ಥಾನ ಇದೆ. ಫಸ್ಟ್ ಅಲ್ಲಿಗೆ ಬಂದು ನಿರ್ಸಲ ಆರತಿಗಳು ಯಾವಾಗಲೂ ನಿರ್ಸಲ ಆರತಿನೇ ಎಲ್ಲ ಫಸ್ಟ್ ಬರೋದು. ಅದು ಬರೀ ರಾಜಬೀದಿಯಲ್ಲಿ ಮಾತ್ರ ಬರೋದು, ಬೇರೆ ರೋಡಲ್ಲಿ ಎಲ್ಲೂ ಬರೋದೇ ಇಲ್ಲ. ಪ್ರತಿ ವರ್ಷವೂ ನಿಡ್ಸಲೆ ಆರತಿನೇ ಫಸ್ಟ್ ಬರೋದು. ಈ ವರ್ಷ ಸ್ವಲ್ಪ ಆರತಿ ಕಮ್ಮಿನೇ ಬಂದಿದೆ. ನಿಡ್ಸಲೆಯಿಂದ ಬರೀ 24 ಆರತಿ ಅಷ್ಟೇ ಬಂದಿದೆ. ಎಲ್ಲ ಬೈಕಲ್ಲಿ ಬಂದುಬಿಡ್ತಾರೆ. ಬೈಕಲ್ಲಿ ಬಂದು ದೇವಸ್ಥಾನದಿಂದ ಹೇಳ್ಕೊಂಡು ಒಳಗಡೆ ಹೋಗಿ ಆರತಿ ಮಾಡಿಸ್ಕೊತಾರೆ. ಯಾರು ನಿಡ್ಸಲೆಯಿಂದ ದೇವ್ರ ಜೊತೆ ನಡ್ಕೊಂಬರಲ್ಲ, ಗುಡ್ರ ಜೊತೆ.
ನೋಡಿ ಫ್ರೆಂಡ್ಸ್, ಇವಾಗ ದೇವಸ್ಥಾನದವ್ರದ್ದು ಆರತಿ ಬರ್ತಾ ಇದೆ. ಫಸ್ಟು ನಿಡ್ಸಲೇ ಆರತಿ ಆದಮೇಲೆ ಎಲ್ಲ ಆರತಿನೂ ಬರೋದು. ಇಟ್ಟುಪುರ ಮತ್ತು ಕೊಪ್ಪಳದು ಆಲ್ರೆಡಿ ಹೋಗೈತೆ ನೋಡಿ. ಇವಾಗ ಈ ಕಡೆಯಿಂದ ಫಸ್ಟ್ ಇದೆ ಬರ್ತಾ ಇರೋದು. ನೋಡಿ, ಈ ಸಲ ನಡೆಸೋದಾದ್ರು ಚಂಡವಾದ್ಯ ಕರೆಸಿದ್ರು. ಹೋದ್ಸಲಿನ ಅವ್ರಿಗೆ ಚಂಡವಾದ್ಯದವ್ರನ್ನ ಕರೆಸಿದ್ರು. ನೋಡಿ ಇಲ್ಲಿ ಇದು ಮಾಡ್ತಾ ಇದ್ದಾರೆ, ಬಡಿತಾ ಇದ್ದಾರೆ. ನೋಡಿ, ನಮ್ಮೂರು ಜಾತ್ರೆ ಎಷ್ಟೊಂದು ಸೇರೆಲ್ಲ ಮಾಡೋದು ನೋಡಿ. ಇದು ದೇವಸಂದ್ರ ಅಂತಿದೆ ನಮ್ಮೂರ ಪಕ್ಕ. ಆ ಊರ್ದು ಆರತಿ ನೋಡ್ಬೋದು ನೀವು. ಒಂದೊಂದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ.
ಯಾವುದೇ ಊರು ಆರತಿ ಬಂದ್ರೂ ಫಸ್ಟು ದೇವಸ್ಥಾನನ 3 ಸುತ್ತು ಸುತ್ತುತ್ತಾರೆ. 3 ಸುತ್ತು ಸುತ್ತಾದ್ಮೇಲೆ ದೇವಸ್ಥಾನದ ಒಳಗಡೆ ಎತ್ಕೊಂಡೋಗ್ಬಿಟ್ಟು ಆರತಿ ಮಾಡ್ಕೊಂಡು ಎತ್ಕೊಂಬರೋದು ವಾಪಸ್. ಮತ್ತು ಹಂಗೆ ಆರತಿಗಳಿಗೆ ಫುಲ್ಲು ಎಲ್ಲ ಆರತಿಗಳಿಗೂ ತೀರ್ಥ ಹಾಕ್ತಾರೆ ದೇವಸ್ಥಾನದ ಒಳಗಡೆ ತೊಗೊಂಡೋದಾಗ. ನೋಡಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನಾನು ದೇವ್ರನ್ನ ಉಜ್ಜಿನ ಚೌಡೇಶ್ವರ 3 ದಿವಸ ಇರ್ತದೆ. ಒಂದು ಕಂಬಸ್ಥಾಪನೆ ದಿನ, 10 ದಿವಸ ಮತ್ತು ಕೊಂಡು ದಿವಸ. ನೋಡಿ ಅಲಂಕಾರ ನೋಡಿ, ಇವತ್ತು ಫುಲ್ಲು ಸಖತ್ತಾಗಿ ಮಾಡಿದ್ದಾರೆ. ನೋಡೋಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಹೊನ್ನಳ್ಳಿ ಮರನ ಸುತ್ತಬಿಟ್ಟು ಇದು ದೇವ್ರು ಇದೆಯಲ್ಲ ಉಜ್ಜಿನ ಚೌಡೇಶ್ವರ, ಅದರಿಂದನೇ ಆರತಿಗಳು ಬರೋದು. ಉಜ್ಜಿನ ಆರತಿ ಎಲ್ಲ ಊರ್ದು ಹೋದಾದ್ಮೇಲೆ ಉಜ್ಜಿನಿದ್ದು ಬರೋದು.
ನೋಡಿ ಇವತ್ತು ಅಷ್ಟೇ ಆರತಿ ದಿವಸನೂ 5 ಸುತ್ತದು ಹೊನ್ನಳ್ಳಿ ಮರನ ನೋಡಿ. ದೇವರು ಇವಾಗ ಬರ್ತಾ ಇದೆ. ಅದು ಚೌಡಮ್ಮನ ದೇವಸ್ಥಾನ ಇದೆಲ್ಲ. ಚೌಡಮ್ಮನ ದೇವಸ್ಥಾನದಿಂದ ಮುಂದೆಗಡೆ ಇರೋದು ಹೊನ್ನಳ್ಳಿ ಮರ. ಫಸ್ಟು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಲ್ಲ. ಫಸ್ಟು ಹೊನ್ನಳ್ಳಿ ಮರದ ಹತ್ರ ಬಂದ್ಬಿಟ್ಟು 5 ಸುತ್ತು ಸುತ್ತುತ್ತೆ. 5 ಸುತ್ತು ಸುತ್ತಾದ್ಮೇಲೆ ಚೌಡೇಶ್ವರ ದೇವಸ್ಥಾನ ಹತ್ರಕ್ಕೆ ಹೋಗೋದು. ದೇವರು ಹೊನ್ನಳ್ಳಿ ಮರ ಸುತ್ತಾದ್ಮೇಲೆ ದೇವಸ್ಥಾನದ ಹತ್ರ ಬರುತ್ತೆ. ದೇವಸ್ಥಾನದ ಹತ್ರ ಬಂದಾದ್ಮೇಲೆ ಕೊಂಡದ್ಮೇಲೆ ಓಡ್ಕೊಂಬರುತ್ತೆ. ಸೇಮ್ ಕೊಂಡ ದಿವಸ ಹೆಂಗೆ ಬರುತ್ತೆ ಹಂಗೆ. ಆಮೇಲೆ ಓಡ್ಕೊಂಬಂದಾದ್ಮೇಲೆ ದೇವ್ರನ್ನ ತಂದು ದೇವಸ್ಥಾನದ ಒಳಗಡೆ ಇಡ್ತಾರೆ. ಆಮೇಲೆ ಪೂಜಾರಿ ಬಂದುಬಿಟ್ಟು ಪೂಜೆ ಮಾಡ್ತಾರೆ. ಮತ್ತು ಅಲ್ಲಿರೋರಿಗೆಲ್ಲ ತೀರ್ಥ ಕೊಡ್ತಾರೆ. ತಿರ್ಗಿ ವಾಪಸ್ ದೇವ್ರನ್ನ ಇಟ್ಕೊಂಡು ಅವ್ರ ದೇವಸ್ಥಾನಕ್ಕೆ ವಾಪಸ್ ಬರ್ತಾರೆ.